ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇದು ನನ್ನ ಮೊದಲ ವಿದೇಶ ಪ್ರಯಾಣ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕಾಲಿಟ್ಟ ಕ್ಷಣವೇ ಅದರ ಆರ್ಕಿಟೆಕ್ಚರ್, ಫಾರೆಸ್ಟ್ ಥೀಮ್ಗಳು, ಎಸ್ಕಲೇಟರ್ ವೇಟಿಂಗ್ ಝೋನ್ಗಳು ಎಲ್ಲವೂ ಅದ್ಭುತವಾಗಿತ್ತು. ಇಲ್ಲಿ ಶಾಪಿಂಗ್ ಇದೆ, ವೈನ್ ಸ್ಟೋರ್ಗಳೂ ಇವೆ, ಮನಸ್ಸು ಸೆಳೆಯುವ ಸಾಕಷ್ಟು ಡಿಸ್ಟ್ರಾಕ್ಷನ್ಸ್ ಕೂಡ ಇವೆ. ಆದರೆ ಒಂದು ವಿಷಯ ಗಮನ ಸೆಳೆಯಿತು. ಪ್ರತಿಯೊಬ್ಬರೂ ತಮ್ಮ ತಮ್ಮ ಜವಾಬ್ದಾರಿಯೊಂದಿಗೆ ತಮ್ಮ ಡೆಸ್ಟಿನೇಷನ್ ಕಡೆಗೆ ಹೆಜ್ಜೆ ಹಾಕುತ್ತಿದ್ದಾರೆ. ಯಾರಿಗೋ ಬಿಸ್ನೆಸ್, ಯಾರಿಗೋ ಫ್ಯಾಮಿಲಿಗಾಗಿ ದುಡಿಯುವ ಜವಾಬ್ದಾರಿ, ಯಾರಿಗೋ ಹೊಸ ಅವಕಾಶಗಳ ಹುಡುಕಾಟ. ಮೊದಲ ಬಾರಿಗೆ ಭಾರತದ ಗಡಿ ದಾಟಿ ನನ್ನ ಕನಸುಗಳ ಕಡೆಗೆ ಹೊರಟಿದ್ದೇನೆ. ಇದು ಕೇವಲ ಒಂದು ಫ್ಲೈಟ್ ಅಲ್ಲ, ನನ್ನ ಜವಾಬ್ದಾರಿಯ ಮತ್ತೊಂದು ಹೆಜ್ಜೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇದು ನನ್ನ ಮೊದಲ ವಿದೇಶ ಪ್ರಯಾಣ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕಾಲಿಟ್ಟ ಕ್ಷಣವೇ ಅದರ ಆರ್ಕಿಟೆಕ್ಚರ್, ಫಾರೆಸ್ಟ್ ಥೀಮ್ಗಳು, ಎಸ್ಕಲೇಟರ್ ವೇಟಿಂಗ್ ಝೋನ್ಗಳು ಎಲ್ಲವೂ ಅದ್ಭುತವಾಗಿತ್ತು. ಇಲ್ಲಿ ಶಾಪಿಂಗ್ ಇದೆ, ವೈನ್ ಸ್ಟೋರ್ಗಳೂ ಇವೆ, ಮನಸ್ಸು ಸೆಳೆಯುವ ಸಾಕಷ್ಟು ಡಿಸ್ಟ್ರಾಕ್ಷನ್ಸ್ ಕೂಡ ಇವೆ. ಆದರೆ ಒಂದು ವಿಷಯ ಗಮನ ಸೆಳೆಯಿತು. ಪ್ರತಿಯೊಬ್ಬರೂ ತಮ್ಮ ತಮ್ಮ ಜವಾಬ್ದಾರಿಯೊಂದಿಗೆ ತಮ್ಮ ಡೆಸ್ಟಿನೇಷನ್ ಕಡೆಗೆ ಹೆಜ್ಜೆ ಹಾಕುತ್ತಿದ್ದಾರೆ. ಯಾರಿಗೋ ಬಿಸ್ನೆಸ್, ಯಾರಿಗೋ ಫ್ಯಾಮಿಲಿಗಾಗಿ ದುಡಿಯುವ ಜವಾಬ್ದಾರಿ, ಯಾರಿಗೋ ಹೊಸ ಅವಕಾಶಗಳ ಹುಡುಕಾಟ. ಮೊದಲ ಬಾರಿಗೆ ಭಾರತದ ಗಡಿ ದಾಟಿ ನನ್ನ ಕನಸುಗಳ ಕಡೆಗೆ ಹೊರಟಿದ್ದೇನೆ. ಇದು ಕೇವಲ ಒಂದು ಫ್ಲೈಟ್ ಅಲ್ಲ, ನನ್ನ ಜವಾಬ್ದಾರಿಯ ಮತ್ತೊಂದು ಹೆಜ್ಜೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇದು ನನ್ನ ಮೊದಲ ವಿದೇಶ ಪ್ರಯಾಣ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕಾಲಿಟ್ಟ ಕ್ಷಣವೇ ಅದರ ಆರ್ಕಿಟೆಕ್ಚರ್, ಫಾರೆಸ್ಟ್ ಥೀಮ್ಗಳು, ಎಸ್ಕಲೇಟರ್ ವೇಟಿಂಗ್ ಝೋನ್ಗಳು ಎಲ್ಲವೂ ಅದ್ಭುತವಾಗಿತ್ತು. ಇಲ್ಲಿ ಶಾಪಿಂಗ್ ಇದೆ, ವೈನ್ ಸ್ಟೋರ್ಗಳೂ ಇವೆ, ಮನಸ್ಸು ಸೆಳೆಯುವ ಸಾಕಷ್ಟು ಡಿಸ್ಟ್ರಾಕ್ಷನ್ಸ್ ಕೂಡ ಇವೆ. ಆದರೆ ಒಂದು ವಿಷಯ ಗಮನ ಸೆಳೆಯಿತು. ಪ್ರತಿಯೊಬ್ಬರೂ ತಮ್ಮ ತಮ್ಮ ಜವಾಬ್ದಾರಿಯೊಂದಿಗೆ ತಮ್ಮ ಡೆಸ್ಟಿನೇಷನ್ ಕಡೆಗೆ ಹೆಜ್ಜೆ ಹಾಕುತ್ತಿದ್ದಾರೆ. ಯಾರಿಗೋ ಬಿಸ್ನೆಸ್, ಯಾರಿಗೋ ಫ್ಯಾಮಿಲಿಗಾಗಿ ದುಡಿಯುವ ಜವಾಬ್ದಾರಿ, ಯಾರಿಗೋ ಹೊಸ ಅವಕಾಶಗಳ ಹುಡುಕಾಟ. ಮೊದಲ ಬಾರಿಗೆ ಭಾರತದ ಗಡಿ ದಾಟಿ ನನ್ನ ಕನಸುಗಳ ಕಡೆಗೆ ಹೊರಟಿದ್ದೇನೆ. ಇದು ಕೇವಲ ಒಂದು ಫ್ಲೈಟ್ ಅಲ್ಲ, ನನ್ನ ಜವಾಬ್ದಾರಿಯ ಮತ್ತೊಂದು ಹೆಜ್ಜೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇದು ನನ್ನ ಮೊದಲ ವಿದೇಶ ಪ್ರಯಾಣ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕಾಲಿಟ್ಟ ಕ್ಷಣವೇ